ಹಾಯ್ ಗೈಸ್, ನಾನು ವಿಕ್ರಮ್ ಫ್ರಮ್ ಮಂಡಿ ಲೂಟರಿಂಗ್ ಕನ್ನಡ. ಗೈಸ್, ಇದು 10 ಡೇಸ್ ವೀಡಿಯೋ ಚಾಲೆಂಜಲ್ಲಿ ಡೇ ನಂಬರ್ 5 ವೀಡಿಯೋ ಫೋನ್ ನಂಬರ್ 5 ಆಗಿರುತ್ತೆ. ಸೊ ಟುಡೇ ಬಂದುಬಿಟ್ಟು ನಿಮಗೆ ಒಂದು ಬೆಸ್ಟ್ ಅರ್ನಿಂಗ್ ಅಪ್ಲಿಕೇಶನ್ ತಂದಿದ್ದೀನಿ. ಸೊ ಸೈಡಲ್ಲೇ ಸ್ಕ್ರೀನ್ ರೆಕಾರ್ಡ್ ನೋಡ್ಬೋದು. ನಾನು ವಿತ್ಡ್ರಾ ಮಾಡಿ ನಿಮಗೆ ಲೈವಲ್ಲೇ ತೋರಿಸ್ತೀನಿ. ಸೊ ನನ್ನ ವ್ಯಾಲೆಟಲ್ಲಿ ಎಷ್ಟು ಕಾಯಿನ್ಸ್ ಐತೆ ಅಂತ ನೋಡ್ಬೋದು. ಸೊ ನಾನು ಏನು ಮಾಡ್ತೀನಿ ಅಂದರೆ, ನನಗೆ ಎಲ್ಲಿ ಬೇಕೋ ಅದು ಎಲ್ಲ ಡೀಟೇಲ್ಸ್ ಎಲ್ಲ ಬೈಂಡ್ ಅನ್ನೋದು ಮಾಡಿಕೊಂಡು ನನ್ನ ಹತ್ರ ಎಷ್ಟು ಕಾಯಿನ್ಸ್ ಆಯಿತು ಅಷ್ಟು ವ್ಯಾಲ್ಯೂ ಸೆಲೆಕ್ಟ್ ಅನ್ನೋದು ಮಾಡಿಕೊಂಡು ಏನು ಮಾಡ್ತೀನಿ ಅಂದರೆ, ವಿತ್ಡ್ರಾ ಆಯ್ತಲ್ಲ ಆಪ್ಷನ್ ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ಸೊ ನೋಡ್ಬೋದು ಪ್ರೊಸೆಸಿಂಗ್ ಅಂತ ಬಿತ್ತು. ಇದು ಸಕ್ಸಸ್ಫುಲ್ಲಾಗಿ 1 or 2 ಮಿನಿಟ್ಸ್ ಒಳಗೆ ನನಗೆ ಸಕ್ಸಸ್ಫುಲ್ಲಾಗಿ ರಿಸೀವ್ ಅನ್ನೋದಾಗುತ್ತೆ. ಸೊ ನಿಮಗೆ ಲೈವಲ್ಲೇ ವಿತ್ಡ್ರಾ ಮಾಡಿ ಪೇ ಕೂಡ ತೋರಿಸಿದ್ದೀನಿ, ಓಕೆನಾ. ಸೊ ಈ ಅಪ್ಲಿಕೇಶನಲ್ಲಿ ಯಾರು ವರ್ಕ್ ಮಾಡ್ತಿರೋ ಅವ್ರು ಮಾತ್ರ ಅರ್ನಿಂಗ್ ಅನ್ನೋದಾಗುತ್ತೆ. ಸೊ ಇದರ ಟುಡೇ ಬಂದುಬಿಟ್ಟು ಲಿಂಕ್ ಅನ್ನೋದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿ ಪ್ಲೇಸ್ಟೋರಿಂದ ಡೌನ್ಲೋಡ್ ಅನ್ನೋದು ಮಾಡ್ಕೊಳ್ಳಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿರಿ, ಓಕೆನಾ. ಸೊ ಟುಡೇ ಬಂದುಬಿಟ್ಟು ಸಿಂಪಲ್ ಟಾಸ್ಕ್ ಇರುತ್ತೆ, ಅವೆಲ್ಲ ಕಂಪ್ಲೀಟ್ ಮಾಡಿ ಅರ್ನಿಂಗ್ ಅನ್ನೋದು ಮಾಡ್ಬೋದು. ಸೊ ನಾನು ನಿಮಗೆ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಅದಕ್ಕೋಸ್ಕರ ವೀಡಿಯೋ ಎಂಡವರೆಗೂ ನೋಡಿ. ಇನ್ನು ಲೇಟ್ ಯಾಕೆ ಗೈಸ್, ಮಾಡಿರಿ ಈ ವಿಡಿಯೋನ ಶುರು ಮಾಡಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಓಕೆ ಗೈಸ್, ಅಪ್ಲಿಕೇಶನ್ ಲಿಂಕ್ ಅನ್ನೋದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿ ಪ್ಲೇಸ್ಟೋರಿಂದ ಡೌನ್ಲೋಡ್ ಅನ್ನೋದು ಮಾಡ್ಕೊಂಡು ನಿಮಗೆ ಅಪ್ಲಿಕೇಶನ್ ನೇಮ್ ಬಂದುಬಿಟ್ಟು ಫೋನ್ಪೇ ಅಂತ, ಓಕೆನಾ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಅನ್ನೋದು ಮಾಡೋಣ. ಕ್ಲಿಕ್ ಮಾಡಿ ಓಪನ್ ಮಾಡ್ತೀನಿ. ಸೊ ನೋಡ್ಬೋದು ನಿಮಗೆ ಹೋಮ್ ಪೇಜ್ ಈ ಥರ ಇಂಟರ್ಫೇಷನ್ ಸಿಗುತ್ತೆ. ಇಲ್ಲೇನೇ ಇಲ್ಲ, ನಿಮ್ಮದೇನಾದರೂ ಆ್ಯಂಡ್ರಾಯ್ಡ್ ಮೊಬೈಲ್ ಅಂದರೆ ಕಂಟಿನ್ಯೂ ಗೂಗಲ್ ಮೇಲೆ ಕ್ಲಿಕ್ ಮಾಡಿರಿ. ಐಫೋನ್ ಇದ್ದರೆ ಕಂಟಿನ್ಯೂ ವಿತ್ ಆ್ಯಪಲ್ ಮೇಲೆ ಕ್ಲಿಕ್ ಅನ್ನೋದು ಮಾಡಿರಿ, ಓಕೆನಾ. ಯಾವುದಾದ್ರೂ ಒಂದು ಗೂಗಲ್ ಅಕೌಂಟ್ ಸೆಲೆಕ್ಟ್ ಅನ್ನೋದು ಮಾಡಿಕೊಂಡು ಸಕ್ಸಸ್ಫುಲ್ಲಾಗಿ ಸೈನ್ ಅಪ್ ಕಂಪ್ಲೀಟ್ ಮಾಡಿರಿ. ನೀವೇನಾದರೂ ನ್ಯೂ ಯೂಸರ್ ಇದ್ದರೆ ರೆಫರ್ ಕೋಡ್ ಕೇಳುತ್ತೆ. ನಾನು ರೆಫರ್ ಕೋಡ್ ಹಾಕಿದ್ರೆ ನಿಮಗೆ ಸೈನ್ ಅಪ್ ಬೋನಸ್ ನಿಮಗೆ ಇಷ್ಟು ಕಾಯಿನ್ಸ್ ಅನ್ನೋದು ಸಿಗುತ್ತೆ, ಓಕೆನಾ. ಇಲ್ಲಾಂದರೆ ಸಿಗೋದಿಲ್ಲ. ಓಕೆಗೆ ಹೋಮ್ ಪೇಜ್ ನಿಮಗೆ ಈ ಥರ ಇಂಟರ್ಫೇಷನ್ ಸಿಗುತ್ತೆ, ಓಕೆನಾ. ಸೊ ಇಲ್ಲಿ ಏನಪ್ಪ ಅಂದರೆ, ಸೊ ಇಲ್ಲಿ ವ್ಯಾಲೆಟ್ ಐತಲ್ಲ, ವ್ಯಾಲೆಟ್ ಆಪ್ಷನ್ ಮೇಲೆ ಕ್ಲಿಕ್ ಅನ್ನೋದು ಮಾಡೋಣ. ವ್ಯಾಲೆಟಲ್ಲ ಸೆಕೆಂಡ್ ಆಪ್ಷನ್ ಇದು. ಸೊ ಇಲ್ಲಿ ಇದಿರುತ್ತೆ. ಸೊ ರೀಸೆಂಟ್ಲಿ ವಾಟ್ಸ್ ಬೆಟರ್. ಸೊ ನಿಮಗೆ ಇಲ್ಲಿ ಕಮ್ಯುನಿಟಿ ಅಂದರೆ ಅವರು ಕಮ್ಯುನಿಟಿ ಪೋಸ್ಟ್ ಅನ್ನೋದು ಮಾಡ್ತಾರೆ. ಸೊ ನಿಮಗೆ ಇಲ್ಲಿ ಅಂದರೆ ಯಾವ್ದು ಇದು ಬೇಕು, ಟಾಸ್ಕ್ಸ್ ಬೇಕಂತ ನಿಮಗೆ ಇಲ್ಲಿ ಶೋ ಅನ್ನೋದಾಗುತ್ತೆ, ಓಕೆನಾ. ಸೊ ಅದೇನು ಬೇಕಾಗಿಲ್ಲ ನಮಗೆ. ಹೋಮ್ ಪೇಜ್ ಐತಲ್ಲ, ಹೋಮ್ ಪೇಜ್ ಆಪ್ಷನ್ ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ಕ್ಲಿಕ್ ಅನ್ನೋದು ಮಾಡಿ ಆದ ನಂತರ ಸ್ಕ್ರೋಲ್ ಅನ್ನೋದು ಮಾಡಿಬಿಟ್ಟು ಇಲ್ಲಿ ಆಫರ್ಸ್ ಅಂತ ಇರುತ್ತೆ, ವ್ಯೂ ಆಲ್ ಮೇಲೆ ಕ್ಲಿಕ್ ಅನ್ನೋದು ಮಾಡೋಣ. ವ್ಯೂ ಆಲ್ ಮೇಲೆ ಕ್ಲಿಕ್ ಅನ್ನೋದು ಮಾಡಿದ ತಕ್ಷಣ ಒಂದು ಆಫರ್ ಐತೆ, ನೈಕಾ ಅಂತ ಇನ್ಸ್ಟಾಲ್ ಆ್ಯಂಡ್ ಯೂಸ್ ಅಂತೆ ನೋಡ್ಬೋದು. ನಿಮಗೆ ಇಷ್ಟು ಕಾಯಿನ್ ಸಿಗುತ್ತೆ. ಅದಾದಮೇಲೆ ನೈಕಾ ಫ್ಯಾಷನ್ ಇನ್ಸ್ಟಾಲ್ ಆ್ಯಂಡ್ ಆರ್ಡರ್ ಮಾಡಿದ್ರೆ ನಿಮಗೆ ಇಷ್ಟು ಕಾಯಿನ್ ಸಿಗುತ್ತೆ. ಮತ್ತು ಫ್ಯೂಷನ್ ಬ್ಲಾಕ್ಸ್ ಅಂತ ಒಂದು ಗೇಮ್ ಐತೆ, ಗೇಮ್ ಮಾಡಿದ್ರೆ ಇಷ್ಟು ಸಿಗುತ್ತೆ ಕಾಯಿನ್ಸ್ ನೋಡ್ಬೋದು. ಸೊ ಮತ್ತು ವುಡ್ ನಟ್ಸ್ ಅಂತ ಅದು ಗೇಮು, ನಿಮಗೆ ಇಷ್ಟು ಸಿಗುತ್ತೆ. ಅದೇನಾದರೂ ನೀವು ಕಂಪ್ಲೀಟ್ ಅನ್ನೋದು ಮಾಡಿದ್ರೆ. ಮತ್ತು ಫ್ರೂಟಿ ಮ್ಯಾಚ್ ಅಂತ ಇನ್ನೊಂದು ಯಾವುದೋ ಐತೆ, ನಿಮಗೆ ಇಷ್ಟು ಸಿಗುತ್ತೆ, ಓಕೆನಾ. ಸೊ ಇನ್ನು ಸ್ಕ್ರೋಲ್ ಅನ್ನೋದು ಮಾಡೋಣ. ಕ್ರಿಕೆಟ್ ಅಂತ ಇನ್ನೊಂದು ಐತೆ, ನಿಮಗೆ ಇಷ್ಟು ಅನ್ನೋದು ಸಿಗುತ್ತೆ. ಅದಾದ ನಂತರ ಗೋಸ್ಟ್ ಟವರ್ ಅಂತ ಐತೆ, ನಿಮಗೆ ಇಷ್ಟು ಸಿಗುತ್ತೆ. ಮತ್ತು ರಾಕ್ ಆ್ಯಂಡ್ ಸ್ಟೋನ್ ಐತೆ, ಇಷ್ಟು ಸಿಗುತ್ತೆ, ಓಕೆನಾ. ಸೊ ಇವಾಗ ನಾವು ಇಲ್ಲೇನು ಮಾಡಬೇಕು ಅಂದರೆ, ಸಿಂಪಲ್ ಯಾವುದಿರುತ್ತೋ ಅವೆಲ್ಲ ಕಂಪ್ಲೀಟ್ ಮಾಡೋಣ. ಫಾರ್ ಎಕ್ಸಾಂಪಲ್ ಕ್ರಿಕೆಟ್ದೈತೆ, ಇಲ್ಲೇನು ಮಾಡಬೇಕಂತ ಹೇಳಿ, ಇಲ್ಲೇನು ಮಾಡಬೇಕಂದ್ರೆ, ಸೊ ಕೆಳಗಡೆ ಸ್ಕ್ರೋಲ್ ಮಾಡೋಣ. ಡೌನ್ಲೋಡ್ ಮಾಡಬೇಕಂತೆ ರಿಜಿಸ್ಟರ್ ಆನ್ ದಿ ಆ್ಯಪ್ ಆ್ಯಂಡ್ ಎಕ್ಸ್ಪ್ಲೋರ್ ಮಾಡಬೇಕು. ಗೆಟ್ ರಿಯಲ್ ಟೈಮ್ ಅಪ್ಡೇಟ್ ಕ್ರಿಕೆಟ್ ಆನ್ ದಿಸ್ ಆ್ಯಪು. ಮತ್ತು ಯು ಕ್ಯಾನ್ ಟ್ರೈ ದಿ ಗೇಮ್ ಆ್ಯಂಡ್ ಸೆಲೆಕ್ಟ್ ಪ್ಲೇ ಕ್ರಿಕೆಟ್ ಎಕ್ಸ್ಪ್ಲೋರ್ ದಿ ಆ್ಯಪ್ ಹ್ಯಾವ್ ಫನ್ ಅಂತೆ. ಸೊ ಕ್ರಿಕೆಟ್ ಅಂದರೆ ಗೆಟ್ ರಿವಾರ್ಡ್ ಐತಲ್ಲ, ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡೋಣ. ಸೊ ಇಲ್ಲಿ ರೀಡೈರೆಕ್ಟ್ ಆಗುತ್ತೆ ಪ್ಲೇಸ್ಟೋರ್ಗೆ, ಓಕೆನಾ. ಸೊ ನಾವು ಇಲ್ಲಿ ಏನು ಮಾಡೋಣ ಅಂದರೆ, ಪ್ಲೇಸ್ಟೋರಿಂದ ಈ ಅಪ್ಲಿಕೇಶನ್ನ ಇನ್ಸ್ಟಾಲ್ ಅನ್ನೋದು ಮಾಡೋಣ. ಇನ್ಸ್ಟಾಲ್ ಮಾಡಿ ಓಪನ್ ಮಾಡಬೇಕು. ಗೈಸ್, ಅಪ್ಲಿಕೇಶನ್ ಇನ್ಸ್ಟಾಲ್ ಆಯಿತು. ಇವಾಗ ಏನು ಮಾಡೋಣ ಅಂದರೆ, ಓಪನ್ ಅನ್ನೋದು ಮಾಡೋಣ, ಓಕೆನಾ. ಸೊ ಸ್ಕ್ರೀನ್ ಅನ್ನೋದು ಬ್ಲರ್ ಇರುತ್ತೆ, ಬ್ಲರ್ ಮಾಡಿಲ್ಲ ಅಂದರೆ ಯೂಟ್ಯೂಬ್ ಅವ್ರನ್ನ ಚಾನಲ್ ಎತ್ತಾಕ್ತಾರೆ, ಓಕೆನಾ. ಅದಕ್ಕೋಸ್ಕರ ಸ್ಕ್ರೀನ್ ಅನ್ನೋದು ಬ್ಲರ್ ಮಾಡಿದ್ದೀನಿ. ಸೊ ಇಲ್ಲೇನು ಮಾಡಬೇಕು ಹೇಳಿ ನಾವು. ಸೊ ಇವಾಗ ಅವರು ಹೇಳಿದ್ರಲ್ವ, ಈ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿ ಓಪನ್ ಮಾಡಿಬಿಟ್ಟು ಇಲ್ಲಿ ವೆಯ್ಟ್ ಮಾಡಬೇಕು, ಓಕೆನಾ. ಸೊ ಇಲ್ಲಿ ಜಸ್ಟ್ ವೆಯ್ಟ್ ಮಾಡೋಣ. ಓಕೆ ಗೈಸ್, ಇಲ್ಲಿ ವೆಯ್ಟ್ ಅನ್ನೋದು ಮಾಡಿಬಿಟ್ಟೆ. ಸೊ ಈಗ ಏನು ಮಾಡೋಣ ಅಂದರೆ, ನಮ್ಮ ಫೋನ್ಪೇ ಐತಲ್ಲ, ಫೋನ್ಪೇಲಿ ಬ್ಯಾಕ್ ಹೋಗೋಣ, ಓಕೆನಾ. ಸೊ ಇಲ್ಲಿ 24 hours ಒಳಗಡೆ ಇದು ಟ್ರ್ಯಾಕ್ ಅನ್ನೋದಾಗುತ್ತೆ, ನಮಗೆ ಕಾಯಿನ್ಸ್ ಅನ್ನೋದು ನಮ್ಮ ವ್ಯಾಲೆಟಲ್ಲಿ ಆ್ಯಡ್ ಆಗುತ್ತೆ. ಓಕೆ ಗೈಸ್, ಇಲ್ಲಿ ಅವೈಲೇಬಲ್ ಅಂತ ಇಲ್ಲಿ ಶೋ ಅನ್ನೋದಾಗುತ್ತೆ. ಅದ್ರ ಪಕ್ಕದಲ್ಲಿ ಆನ್ ಗೋಯಿಂಗ್ ಅಂತ ಇರುತ್ತಲ್ವ. ಸೊ ಇಲ್ಲಿ ಆನ್ ಗೋಯಿಂಗ್ ಆಫರ್ಸ್ ಇರುತ್ತೆ, ನೋಡ್ಬೋದು. ನಮ್ಮದೊಂದು ಆನ್ ಗೋಯಿಂಗ್ ಹೋಗ್ತೈತೆ. ಸೊ ಇದನ್ನು ಅಂದರೆ 24 hours ಒಳಗಡೆ ಟ್ರ್ಯಾಕ್ ಅನ್ನೋದಾಗಿ ನಮಗೆ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಆಗುತ್ತೆ ನಮ್ಮ ವ್ಯಾಲೆಟಲ್ಲಿ. ಅಂದರೆ ಅದು ಎಷ್ಟು ಶೋ ಅನ್ನೋದಾಗ್ತಿತ್ತು ಅಷ್ಟು ನಮ್ಮ ವ್ಯಾಲೆಟಲ್ಲಿ ಆ್ಯಡ್ ಆಗುತ್ತೆ, ಓಕೆನಾ. ಸೊ ನೋಡ್ಬೋದು, ನಾನು ಟ್ರಾನ್ಸಾಕ್ಷನ್ ಐತಲ್ಲ, ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಅದ್ರ ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ಸೊ ಸ್ಕ್ರೋಲ್ ಅನ್ನೋದು ಮಾಡೋಣ, ನೋಡ್ಬೋದು. ಸೊ ಇಲ್ಲಿ ನಾನು ಎಷ್ಟು ಅಂದರೆ ನಾನು ಯಾವ ರೀತಿ ಅರ್ನಿಂಗ್ ಮಾಡಿದ್ದೀನಿ ಅಂತ ನೋಡ್ಬೋದು. ಜಾಸ್ತಿ ನಾನು ರೆಫರ್ ಮೇಲೆ ಫೋಕಸ್ ಅನ್ನೋದು ಮಾಡಿದ್ದೀನಿ. ಜಾಸ್ತಿ ರೆಫರ್ ಮೇಲೆ ಅಂದರೆ ರೆಫರಿಂದ ಅರ್ನಿಂಗ್ ಅನ್ನೋದು ಮಾಡಿದ್ದೀನಿ, ಓಕೆನಾ. ಸೊ ಇಲ್ಲಿ ಸ್ಕ್ರೋಲ್ ಅನ್ನೋದು ಮಾಡ್ತೀನಿ, ನೋಡ್ಬೋದು. ನಾನು ರಿಡೀಮ್ ರಿಕ್ವೆಸ್ಟ್ ಎಷ್ಟು ಮಾಡಿದ್ದೀನಿ ನೋಡ್ಬೋದು, ಎಷ್ಟು ಕಾಯಿನ್ಸಿಂದ ತಗೊಂಡಿದ್ದೀನಿ, ಅರ್ಥ ಆಯ್ತಾ. ಅದಾದಮೇಲೆ ನೋಡ್ಬೋದು ರೆಫರ್ ಕಮಿಷನ್ ಲಾಟ್ ಆಫ್ ಬಂದಿದೆ. ಸೊ ಅದಾದ ನಂತರ ಸೊ ಏನು ಮಾಡೋಣ ಅಂದರೆ, ಇಲ್ಲಿ ರಿಡೀಮ್ ಆಯ್ತಲ್ಲ ಆಪ್ಷನ್ ಕ್ಲಿಕ್ ಅನ್ನೋದು ಮಾಡ್ತೀನಿ. ನೋಡ್ಬೋದು ನಾನು ಒಂದು ಟೈಮ್ ಇಷ್ಟು ಅಮೌಂಟ್ನ ತಗೊಂಡಿದ್ದೆ, ನೋಡ್ಬೋದು ಸಕ್ಸಸ್ಫುಲ್ ಕಂಪ್ಲೀಟ್ ಅನ್ನೋದಾಗಿದೆ. ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಆಗಿದೆ. ವ್ಯೂ ಡೀಟೇಲ್ಸ್ ಐತೆ, ಅದ್ರ ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ, ನೋಡ್ಬೋದು.
ನಾನು ಯಾವುದ್ರಲ್ಲಿ ಹಾಕಿದ್ದು ಅದಕ್ಕೆ ಸಕ್ಸಸ್ಫುಲ್ ಆಗಿ ಇದು ರಿಸೀವ್ ಕೂಡ ಆಗಿದೆ, ಓಕೆನಾ. ಸೊ ಇವಾಗ ಇದರಲ್ಲಿ ಇನ್ನು ಯಾವ ರೀತಿ ಅರ್ನಿಂಗ್ ಮಾಡೋ ಅಂತ ತಿಳಿಸ್ಕೊಳ್ಳೋಣ, ಓಕೆನಾ. ಇಲ್ಲಿ ಆಫರ್ಸ್ ಐತಲ್ಲ ಆಲ್ರೆಡಿ ನಾನು ನಿಮಗೆ ತೋರಿಸ್ಕೊಟ್ಟೆ. ಸೊ ಇವಾಗ ಇಲ್ಲೊಂದು ಗೇಮ್ ಮಾಡಿ ಅರ್ನಿಂಗ್ ಮಾಡೋದು, ಒಂದು ಫ್ಯೂಷನ್ ಬ್ಲಾಕ್ಸ್ ಅಂತ ಐತೆ, ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡೋಣ. ನೀವೇನಾದರೂ ಈ ಆಫರ್ನ ಕಂಪ್ಲೀಟ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ಕಂಪ್ಲೀಟ್ ಲೆವೆಲ್ 5ಗೆ ಇಷ್ಟು, ಲೆವೆಲ್ 10 ಏನಾದರೂ ಕಂಪ್ಲೀಟ್ ಮಾಡಿ ನಿಮ್ಗೆ ಇಷ್ಟು ಸಿಗುತ್ತೆ, ಲೆವೆಲ್ 15ಗೆ ಇಷ್ಟು ಕಾಯಿನ್ಸ್, ಲೆವೆಲ್ 20ಗೆ ಇಷ್ಟು ಕಾಯಿನ್ಸ್ ಅವರೇ ಮೆನ್ಷನ್ ಮಾಡಿರ್ತಾರೆ. ನೀವು ಜಸ್ಟ್ ಗೇಮ್ ಪ್ಲೇನ ಮಾಡಬೇಕು ನೋಡ್ಕೊಂಡು. ಲೆವೆಲ್ 30 ಅಷ್ಟು, ಲೆವೆಲ್ 40ಗೆ ಅಷ್ಟು, ಲೆವೆಲ್ 50ಗೆ ಇಷ್ಟು, ಲೆವೆಲ್ 60ಗೆ ಅಷ್ಟು, ಲೆವೆಲ್ 70, ಲೆವೆಲ್ 80, ಲೆವೆಲ್ 90 ನೋಡ್ಬೋದು. ಟೋಟಲಾಗಿ ನೀವು ಎಷ್ಟು ಮಾಡಬೇಕಂದ್ರೆ 100 ಲೆವೆಲ್ಸ್ ಏನಾದರೂ ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಇಲ್ಲಿ ಎಷ್ಟು ಅನ್ನೋದಾಗ್ತೈತೆ, ಓಕೆನಾ. ಇಲ್ಲಿ ಎಷ್ಟು ಅನ್ನೋದಾಗ್ತೈತೆ ಇವೆಲ್ಲ ನಿಮಗೆ ಈ ವ್ಯಾಲೆಟಲ್ಲಿ ಆ್ಯಡ್ ಆಗುತ್ತೆ. ಅದರಿಂದ ನೀವು ಎಲ್ಲಿ ಬೇಕೋ ಅಲ್ಲಿ ತಗೋಬಹುದು, ಓಕೆನಾ. ಸೊ ನೀವೇನು ಮಾಡ್ತೀವಿ ಅಂದರೆ ಇದು ಬ್ಲ್ಯಾಕ್ ಫ್ಯೂಷನ್ನು ನಿಮ್ಮ ಮನೇಲಾದರೂ ಚಿಕ್ಕ ಮಕ್ಕಳು ಗೇಮ್ ಆಡ್ತಿರ್ತಾರಲ್ವ. ಸೊ ಈ ಅಪ್ಲಿಕೇಶನ್ನ ಗೆಟ್ ರಿವಾರ್ಡ್ ಅಂತ ಮೇಲೆ ಕ್ಲಿಕ್ ಅನ್ನೋದು ಮಾಡಿಬಿಟ್ಟು ಈ ಅಪ್ಲಿಕೇಶನ್ನ ಇನ್ಸ್ಟಾಲ್ ಅನ್ನೋದು ಮಾಡಿಬಿಟ್ರು ಅವ್ರು ಕೊಟ್ಟರೆ ಈ ಗೇಮ್ ಚೆನ್ನಾಗೈತಿ ಆಡ್ ಅಂತ ಹೇಳಿ ಅವರು ಗೇಮ್ನ ಆಡಿಬಿಟ್ಟು ಲೆವೆಲ್ಸ್ ಎಲ್ಲ ಕಂಪ್ಲೀಟ್ ಮಾಡ್ತಾರೆ. ನೀವು ಇಲ್ಲಿ ಅದು ಆಟೋಮೆಟಿಕ್ಕಾಗಿ ಕಾಯಿನ್ಸ್ ಎಲ್ಲ ಆ್ಯಡ್ ಆಗಿರುತ್ತೆ ಫೋನ್ಪೇ ಅಪ್ಲಿಕೇಶನಲ್ಲಿ. ಸೊ ನೀವು ಎಲ್ಲಿ ಬೇಕೋ ಅಲ್ಲಿ ಆರಾಮಾಗಿ ತಗೋಬೋದು, ಓಕೆನಾ. ಸೊ ಅವಲ್ಲಿ ನಿಮಗೆ ಪ್ರಾಫಿಟ್ ಅನ್ನೋದಾಗುತ್ತೆ, ಓಕೆನಾ. ಸೊ ಅದಾದ ನಂತರ ಅವೈಲೇಬಲ್ ಸರ್ವೇಸ್ ಅಂತ ಇದು ನೋಡ್ಬೋದು. ಇಲ್ಲಿ ಹೋಮ್ ಪೇಜಲ್ಲಿ ವ್ಯೂ ವಾಲ್ ಐತಲ್ಲ, ವ್ಯೂ ವಾಲ್ ಆಪ್ಷನ್ ಮೇಲೆ ಕ್ಲಿಕ್ ಅನ್ನೋದು ಮಾಡಿರಿ. ಇಲ್ಲಿ ನೋಡ್ಬೋದು ಇಲ್ಲಿ ಯಾವುದೋ ಒಂದು ಸರ್ವೆ ಐತಿ, ನಿಮಗೆ ಎಷ್ಟು ಸಿಗುತ್ತೆ ನೋಡ್ಬೋದು. 20 ಮಿನಿಟ್ಸ್ ಇರುತ್ತೆ ಈ ಸರ್ವೆ, ಅಂದರೆ 20 ಮಿನಿಟ್ಸ್ ಒಳಗಡೆ ಕಂಪ್ಲೀಟ್ ಆಗುತ್ತೆ, ಓಕೆನಾ. ಸೊ ನೋಡ್ಬೋದು ಪ್ರೈಮ್ ನೋಡ್ಬೋದು. ಮತ್ತು ಈ ಸರ್ವೆ ಇಲ್ಲಿ ಇನ್ನೊಂದು 11 ಮಿನಿಟ್ದು, ಇಲ್ಲೊಂದು 14 ಮಿನಿಟ್ದು, ಓಕೆನಾ. ಇನ್ನೊಂದು 20, ಮತ್ತು ಇನ್ನೊಂದು 14 ನಿಮಿಷ, ಇನ್ನೊಂದು 19 ನಿಮಿಷ, ಇನ್ನೊಂದು 9 ನಿಮಿಷ, ಇನ್ನೊಂದು 10 ನಿಮಿಷ, ಇನ್ನೊಂದು 8 ನಿಮಿಷ, ಇನ್ನೊಂದು 15 ನಿಮಿಷ ನೋಡ್ಬೋದು. ಒಂದು 10 to 20 ಇರುತ್ತೆ ಸರ್ವೇಸು. ಇವೆಲ್ಲ ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಇನ್ನೂ ಎಕ್ಸ್ಟ್ರಾ ಅರ್ನಿಂಗ್ ಆಗುತ್ತೆ, ಓಕೆ. ಅಂದರೆ ಇನ್ನೂ ಆಫರ್ಸ್ ಎಲ್ಲ ಆ್ಯಡ್ ಆಗುತ್ತೆ, ಅವೆಲ್ಲ ಸರ್ವೆ ನೀವು ಕಂಪ್ಲೀಟ್ ಮಾಡ್ಬೋದು, ಓಕೆನಾ. ಸೊ ನೋಡ್ಬೋದು. ಸೊ ನೀವೇನಾದರೂ ಆಫರ್ಸ್ ಎಲ್ಲ ಕಂಪ್ಲೀಟ್ ಮಾಡಿದ್ರೆ ಇಲ್ಲಿ ಶೋ ಆಗುತ್ತೆ ಏನಲ್ಲಿ ಕಂಪ್ಲೀಟ್ 5 ಆಫರ್ಸ್ ಟು ಅನ್ಲಾಕ್ ಆಫರ್ ಅಂದರೆ ಲೀಡರ್ ಬೋರ್ಡ್. ನೀವೇನು ಮಾಡಬೇಕು ಇಲ್ಲಿ ಪ್ರೈಸ್ ಪೋಲ್ ಐತಲ್ಲ, ಪ್ರೈಸ್ ಪೋಲ್ ಎಷ್ಟು ಇದು ನಿಮಗೆ ಅಂದರೆ ಜಾಸ್ತಿ ಯಾರು ಆಫರ್ಸ್ ಕಂಪ್ಲೀಟ್ ಮಾಡ್ತಾರೋ ಅವ್ರು ಸಿಗುತ್ತೆ, ಓಕೆನಾ. ಸೊ ಅದಕ್ಕೆ ನಾವೇನು ಮಾಡಬೇಕಂದ್ರೆ ಕಂಪ್ಲೀಟ್ 5 ಆಫರ್ಸ್ ಟು ಅನ್ಲಾಕ್. ನಾವು 5 ಆಫರ್ಸ್ ಏನಾದರೂ ಕಂಪ್ಲೀಟ್ ಮಾಡಿದ್ರೆ ಇದು ಪ್ರೈಸ್ ಪೋಲ್ ಐತಲ್ಲ ಇದು ಅನ್ಲಾಕ್ ಆಗುತ್ತೆ. ಅದು ಯಾರಿಗೆ ಬೇಕಾದರೂ ಸಿಗ್ಬೋದು, ಓಕೆನಾ. ಇಲ್ಲ ಯಾರು ಲಕ್ಕಿ ಯೂಸರ್ ಇರ್ತಾರೋ ಅವ್ರು ಸಿಗುತ್ತೆ. ನೀವು ಬೇಕಂದರೆ 5 ಆಫರ್ಸ್ ಎಲ್ಲ ಕಂಪ್ಲೀಟ್ ಮಾಡ್ಬೋದು. ಓಕೆ ಗೈಸ್, ಬ್ಯಾಕ್ ಅನ್ನೋದು ಬರೋಣ. ಇಲ್ಲಿ ಲಾಟ್ ಆಫ್ ಆಫರ್ಸ್ ಎಲ್ಲ ಇರುತ್ತೆ, ಇವೆಲ್ಲ ಕಂಪ್ಲೀಟ್ ಮಾಡಿ ಅರ್ನಿಂಗ್ ಅನ್ನೋದು ಮಾಡ್ಬೋದು. ಮತ್ತು ಪೋಲ್ ಅಂತ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಅನ್ನೋದು ಮಾಡೋಣ. ಪೋಲ್ ನಾವು ಡೈಲಿ ಪೋಲ್ಸ್ ಅನ್ನೋ ಸಿಗುತ್ತೆ ಇಲ್ಲಿ. ಡೈಲಿ ಪೋಲ್ಸ್ ಏನು ಮಾಡಬೇಕು, ವಿಚ್ ಫ್ಯೂಚರ್ ಟೆಕ್ ವುಡ್ ಚೇಂಜ್ ಯುವರ್ ಡೈಲಿ ಲೈಫ್ ಸ್ಟೈಲ್ ಅಂತ ಐತೆ. ಸೊ ನೋಡ್ಕೋದು ಇಲ್ಲಿ ನೀವು ಅಂದರೆ ಇಲ್ಲಿ ಯಾವುದಾದ್ರೂ ಸೆಲೆಕ್ಟ್ ಅನ್ನೋದು ಮಾಡಿಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಅನ್ನೋದು ನೋಡ್ಕೋದು. ಕರೆಂಟ್ ಸ್ಟ್ರೈಕ್ ನಂದು 1 ಐತೆ, ಓಕೆನಾ, 1. ಸೊ ನೀವು 7 ಡೇಸ್ ಈ ಥರ ಮಾಡಿದ್ರೆ ನಿಮಗೆ 7 ಬರುತ್ತೆ. ಅವಾಗ ನಿಮಗೆ ಅಪ್ ಟು ಇಲ್ಲಿ ಎಷ್ಟು ಕಾಯಿನ್ಸ್ ನಾನು ಬರೀತಿದ್ದೀನಿ ಇಲ್ಲಿವರೆಗೂ ನಿಮ್ಗೆ ಸಿಗ್ಬೋದು, ಓಕೆನಾ. ಸೊ ಇದು ಜಸ್ಟ್ 1 ಸೆಕೆಂಡ್ ಕೆಲಸ ಅಷ್ಟೇ, ಯಾರೂ ಮಿಸ್ ಮಾಡೋಕ್ಕೆ ಹೋಗಬೇಡ್ರಿ. ಡೈಲಿ ಪೋಲ್ಸ್ ಕೂಡ ನೀವು ಕ್ಲೈಮ್ ಅನ್ನೋದು ಮಾಡ್ಕೊಳ್ಳಿ, ಓಕೆನಾ. ಸೊ ಅದಾದಮೇಲೆ ರೆಫರ್ ಐತಲ್ಲ ಆಪ್ಷನ್ ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ನೋಡ್ಕೋದು ಆ್ಯಂಡ್ ಟೋಟಲ್ ರೆಫರ್ ಇಷ್ಟು ಮೆಂಬರ್ಸ್ನ ಮಾಡಿದ್ದೀನಿ, ಟೋಟಲ್ ಅರ್ನಿಂಗ್ ಇಷ್ಟು ಅರ್ನಿಂಗ್ ಅನ್ನೋದು ಮಾಡ್ಕೊಂಡಿದ್ದೀನಿ, ಓಕೆನಾ. ಸೊ ರೆಫರಿಂದ ಇಲ್ಲಿ ನಿಮ್ಗೆ ನೋಡ್ಬೋದು ಇಲ್ಲಿ ಎಷ್ಟು ಅನ್ನೋದಾಗ್ತೈತೆ ಅಷ್ಟು ಸಿಗುತ್ತೆ. ಅದಾದಮೇಲೆ ಲೈಫ್ ಟೈಮ್ 10% ಕಮಿಷನ್ ಅನ್ನೋದು ಬರುತ್ತಂತೆ, ಓಕೆನಾ. ಸೊ ನೋಡ್ಕೋದು. ಅದಾದಮೇಲೆ ಕೆಳಗಡೆ ಸ್ಕ್ರೋಲ್ ಅನ್ನೋದು ಮಾಡಿಕೊಂಡು ವ್ಯೂ ಆಯ್ತಲ್ಲ ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ನೋಡ್ಕೋದು ಅಂದರೆ ನನ್ನ ರೆಫರ್ ಯೂಸರ್ಸ್ ಎಷ್ಟೆಷ್ಟು ಅರ್ನಿಂಗ್ ಆಗಿದೆ, ಅಂದರೆ ಅವ್ರು ಎಷ್ಟು ಅರ್ನಿಂಗ್ ಮಾಡ್ಕೊಂಡಿದ್ದಾರೆ ಆ್ಯಂಡ್ ನನಗೆ ಎಷ್ಟು ಅರ್ನಿಂಗ್ ಆಗಿದೆ ಎಲ್ಲ ಇಲ್ಲಿ ಶೋ ಅನ್ನೋದಾಗುತ್ತೆ, ಓಕೆನಾ. ಸೊ ನೋಡ್ಬೋದು ಆ್ಯಕ್ಟಿವ್ ಯಾರಿದ್ದಾರೆ ಮತ್ತು ಇನ್ಆ್ಯಕ್ಟಿವ್ ಯಾರಿದ್ದಾರೆ ಪ್ರತಿಯೊಂದು ಇಲ್ಲಿ ಶೋ ಅನ್ನೋದಾಗುತ್ತೆ. ಸೊ ಇಲ್ಲಿ ನೋಡ್ಕೊಂಡು ನೀವು ಯಾರು ನಿಮ್ಮ ರೆಫರ್ ಆಗಿದ್ದಾರೆ ಅವೆಲ್ಲ ಅಲ್ಲಿ ಶೋ ಅನ್ನೋದಾಗುತ್ತೆ. ನೋಡ್ಬೋದು ಇಲ್ಲಿ ಶೇರ್ನ ಮೇಲೆ ಕ್ಲಿಕ್ ಅನ್ನೋದು ಮಾಡಿಬಿಟ್ಟು ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಶೇರ್ ಅನ್ನೋದು ಮಾಡಿಕೊಂಡು ನೀವು ರೆಫರ್ ಮಾಡ್ಬೋದು. ಅದಾದಮೇಲೆ 4th ಆಪ್ಷನ್ ಐತಲ್ಲ ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡೋಣ. ಸೊ ಇಲ್ಲೇನು ಮಾಡ್ತೀನಿ ಅಂದರೆ 1 2 3 ಆ್ಯಂಡ್ ಸ್ಕ್ರೋಲ್ ಮಾಡ್ತೀನಿ. ನೋಡ್ಬೋದು ಮತ್ತು ಶಾಪಿಂಗ್ ಗಿಫ್ಟ್ ಕೋಡ್ಸ್ ಆ್ಯಂಡ್ ಫುಡ್ ಸ್ವಿಗ್ಗಿ ಝೊಮ್ಯಾಟೊ ಆ್ಯಂಡ್ ನೋಡ್ಬೋದು ಲಾಟ್ ಆಫ್ ಐತೆ. ಯಾವುದ್ರಲ್ಲಿ ಬೇಕೋ ಅದರಲ್ಲಿ ತಗೊಬನ್ನಿ, ಓಕೆನಾ. ಸೊ ಫಾರ್ ಎಕ್ಸಾಂಪಲ್ ನಾನು ಈ ಆಪ್ಷನ್ ಐತಲ್ಲ ಈ ಆಪ್ಷನ್ ಕ್ಲಿಕ್ ಅನ್ನೋದು ಮಾಡ್ತಿದ್ದೀನಿ. ಸೊ ಇಲ್ಲೇನು ಮಾಡ್ತೀನಿ ಅಂದರೆ ನನ್ನ ಹತ್ರ ಎಷ್ಟೇ ನೋಡ್ಬೋದು. ಸೊ ನಾನು ಇವಾಗ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ಕ್ಲಿಕ್ ಅನ್ನೋದು ಮಾಡಿಬಿಟ್ಟು ಇಲ್ಲಿ ಕಂಟಿನ್ಯೂ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ, ಓಕೆನಾ. ಕಂಟಿನ್ಯೂ ಮೇಲೆ ಕ್ಲಿಕ್ ಅನ್ನೋದು ಮಾಡಿದ ತಕ್ಷಣ ನಾನು ಆಲ್ರೆಡಿ ನನ್ನ ಡೀಟೇಲ್ಸು ಆ್ಯಡ್ ಅನ್ನೋದು ಮಾಡಿದ್ದೀನಿ, ಓಕೆನಾ. ಆಲ್ರೆಡಿ ಡೀಟೇಲ್ಸ್ ಆ್ಯಡ್ ಅನ್ನೋದು ಮಾಡಿದ್ದೀನಿ. ಅಲ್ಲಿ ಏನೂ ಇಲ್ಲ, ಟಿಕ್ ಐತಲ್ಲ ಟಿಕ್ ಮೇಲೆ ಕ್ಲಿಕ್ ಅನ್ನೋದು ಮಾಡಿಬಿಟ್ಟು ರಿಡೀಮ್ ಐತಲ್ಲ ಜಸ್ಟ್ ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ನೋಡ್ಬೋದು ರಿಕ್ವೆಸ್ಟ್ ರಿಸೀವ್ಡ್ ವರ್ಕಿಂಗ್ ಆನ್ ರಿಕ್ವೆಸ್ಟ್ ನೋಡ್ಬೋದು ಅದು ಕೂಡ ತಗೊಂಡು ಮತ್ತು ಇಲ್ಲಿ ಜಸ್ಟ್ ವೆಯ್ಟ್ ಮಾಡಬೇಕು. ಪೇಮೆಂಟ್ ಪ್ರೋಸೆಸ್ ಅದಾದಮೇಲೆ ಪೇಮೆಂಟ್ ಡನ್ ಆಗುತ್ತೆ, ನೋಡ್ಬೋದು.
ಸೊ ಇಲ್ಲಿ ಪೆಂಡಿಂಗ್ ಅಂತ ಇದು ಅಂದರೆ ಇದು ಮಾಡ್ತೈತೆ. ಸೊ ನಮ್ಮ ಬ್ಯಾಂಕ್ ಡೀಟೇಲ್ಸ್ ಹಾಕಿರ್ತೀರಲ್ವ, ಸೊ ಅದು ಯಾವುದು ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಚೆಕ್ ಅನ್ನೋದು ಮಾಡಿಕೊಂಡು ತಗೊಳುತ್ತೆ. ನೋಡ್ಬೋದೇನಾ, ಇಲ್ಲಿ ನೋಡ್ಬೋದು ಪೇಮೆಂಟ್ ಈಸ್ ಪೆಂಡಿಂಗ್ ಓನ್ಲಿ ಪ್ರೊಸೀಡ್ 11 PM ಟುಡೇ. ನೋಡ್ಬೋದು ಇವತ್ತು ರಾತ್ರಿ 11 ಗಂಟೆ ಒಳಗಡೆ ಪೇಮೆಂಟ್ ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಆಗುತ್ತಂತೆ. ಓಕೆನಾ. ಸೊ ಯಾರೂ ಮಿಸ್ ಮಾಡೋಕ್ಕೆ ಹೋಗಬೇಡ್ರಿ. ಲಿಂಕ್ ಅನ್ನೋದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಸಿಂಪಲ್ ಆಫರ್ಸ್ ಇರುತ್ತೆ, ಅವೆಲ್ಲ ಕಂಪ್ಲೇಂಟ್ ಮಾಡಿ ಅರ್ನಿಂಗ್ ಅನ್ನೋದು ಮಾಡ್ಕೋದು. ಇಲ್ಲಿ ನೋಡ್ಬೋದು, ಇಲ್ಲಿ ಆಲ್ರೆಡಿ ಪೆಂಡಿಂಗ್ ಅಂತ ಐತೆ. ಸೊ ಯಾರು ಮಿಸ್ ಮಾಡೋಕ್ಕೆ ಹೋಗಬೇಡ್ರಿ. ಓಕೆನಾ. ಸೊ ಇದು ಗೈಸ್ ಇದು ನಮ್ಮ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಮುಂದಿನ ವಿಡಿಯೋಲಿ ಸಿಗೋಣ. ಅಲ್ಲಿರೋ ಟಾಟಾ ಬೈ ಬೈ, ಟೇಕ್ ಕೇರ್.